ಸೊ ಹಲೋ ಪ್ರೊಜೆಕ್ಟ್ ಫ್ಯಾಮಿಲಿಗೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತ ಸಕ್ಕದಾಗಿದ್ದೀನಿ. ನೀವು ಹಾಗಿದ್ದೀರಾ ಅನ್ಕೊಂಡು ಇವಾಗ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಅಲ್ಲಿ ನೋಡಿ, ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಫಸ್ಟ್ ನನ್ನನ್ನು ನೋಡಿ ಗುರ್ಸೋದು ಅಂತ ಇವಳೇನೆ. ಗೈಸ್, ಇವತ್ತಿನ ವ್ಲಾಗಲ್ಲಿ ಪಾಪಮ್ಮ ರೆಸ್ಟ್ ಮಾಡಬೇಕು. ಯಾಕಂತಂದರೆ ಅವಳು ಹೊಟ್ಟೆ ನೋವು ತುಂಬ, ಅದಕ್ಕೆ ರೆಸ್ಟ್ ಮಾಡೋಕ್ಕೆ ಹೇಳಿದ್ದೀನಿ. ಸೊ ಅವಳು ರೆಸ್ಟ್ ಮಾಡ್ತಾ ಇದ್ದಾಳೆ. ತಾಯಿ ತೋರಿಸ್ತೀನಿ ನಿಮಗೆ. ಈ ಚಾರ್ಜರ್ ಬೇರೆ ಹಾಕ್ಬಿಟ್ಟಿರ್ತೀನ, ಅದೇ ನಿಮಿಷ ನನಗೆ ಇತ್ತು. ಚಾರ್ಜರೇ ನಿಂತಿಲ್ಲ ಗೈಸ್, ಬ್ಯಾಟ್ರಿ ಇತ್ತು 100 ಇದೆ. ಇಲ್ಲಿ ನೋಡಿ, ಆರಾಮ ಮಲಗಿದ್ದಾರೆ. ಮೇಡಮ್ ಹೈ ಮಾಡಿ ಮೇಡಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಪ್ರಜು ಫ್ಯಾಮಿಲಿ. ಗುಡ್ ಮಾರ್ನಿಂಗ್ ಪ್ರಜು ಫ್ಯಾಮ್. ರಾಜು ಮ್ಯಾಮ್. ಗೈಸ್, ಅವಳು ರೆಸ್ಟ್ ಮಾಡಬೇಕು. ಸೊ ಅವಳಿಗೆ ಟಿಫನ್ಗೆ ಓಹ್ ಸಾರಿ, ಅದು ಏನು ಗೊತ್ತಾ, ಒಂದಕ್ಕೆ ಸಾಕ್ಬಿಟ್ಟಿದ್ನಲ್ಲ, ಅದಕ್ಕೆ ಪ್ರಾಬ್ಲಮ್. ಗೈಸ್, ಇದೆಲ್ಲ ಡ್ಯೂಟಿ ಇವತ್ತು ಮಾಡೋಕ್ಕಾಗಲ್ಲ, ಅಲ್ಲಬೇಕಲ್ಲ ಗೈಸ್. ಸೊ ಅದಕ್ಕೆ ಇಬ್ಬರಿ ಟಿಫನ್ ತಗೊಂಡ್ಕೊಡೋಣ. ಅವಳಿಗೆ ಇಡ್ಲಿ ಬೇಕಂತೆ. ಇಲ್ಲ ನೋಡಿ, ಇಲ್ಲಿ ನಾನು ರಿಂಗ್ಲೇಟ್ ತಂದು ಇಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ನಾವು ರೆಸ್ಟ್ ಮಾಡಮ್ಮ. ಒಂದು ಶೂಟ್ ಇತ್ತು, ಅದನ್ನು ಮುಗಿಸ್ಕೊಡೋಣ ಅಂತ ಕರ್ಕೊಂಬಂದೆ ಗೈಸ್. ಇಲ್ಲಿ ಈಗ ಅದನ್ನು ಎಡಿಟ್ ಮಾಡಿ ಅವಾಗ ಫಸ್ಟ್ ಟಿಫನ್ ತಂದು ಕೊಡಬೇಕು. ಎಡಿಟ್ ಮಾಡಿ ನೋಡಿ, ಹಿಂಗೆ ನಾವು ಯಾರ ಮೇಲೆ ಡಿಪೆಂಡ್ ಆಗಿಲ್ಲ ಗೈಸ್. ಮುಂಚೆ ಎಲ್ಲ ಇದ್ದು ಯಾವ ಕೆಲಸನೂ ಬೇಡ ಅಂತ ಇಲ್ಲ. ಮತ್ತೆ ಟೀಮ್ ಬಿಲ್ಡ್ ಮಾಡಬೇಕು. ಟೀಮ್ ಇದ್ದರೆ ಎಷ್ಟು ಗ್ರೋತ್ ಆಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಈಗ ಗೊತ್ತಾಗ್ತಿದೆ ನನಗೆ. ಟೀಮ್ ನಮ್ಮ ಜೊತೆ ಕರೆಕ್ಟಾಗಿರಬೇಕು, ನಾವು ಟೀಮ್ ಜೊತೆ ಕರೆಕ್ಟಾಗಿರಬೇಕು. ಎಲ್ಲ ಕರೆಕ್ಟಾಗಿದ್ದರೆ ಎಲ್ಲನೂ ತಾನಾಗುತ್ತೆ. ಬಟ್ ಈ ರಿಸ್ಕ್ ಒಂಥರ ಚೆನ್ನಾಗಿರುತ್ತೆ ಗೈಸ್. ಸ್ಟಾರ್ಟಿಂಗೆ ನಾವೇನೆಲ್ಲನೂ ನಮ್ಮ ಎಫರ್ಟ್ ಗೊತ್ತಾಗುತ್ತೆ ನಮಗೆ, ನಾವು ಎಷ್ಟು ಎಫರ್ಟ್ ಆಗ್ತಿದ್ದೀವಿ, ನಮ್ಮ ಎಫರ್ಟಿಂದ ನಾವು ಎಷ್ಟು ಹಾರ್ಡ್ ವರ್ಕು ಅಂತ. ಬಟ್ ಈಗ ಸ್ವಲ್ಪ ವೀಡಿಯೋ ಲೇಟ್ ಆಯಿತು, ಯಾಕಂದರೆ ಪಾಪಮ್ಮನೇನು ಹುಷಾರಿರಲಿಲ್ಲ. ಸೊ ಅವಳು ನಾನು ಫೋರ್ಸ್ ಮಾಡೋಕ್ಕಾಗಲಿಲ್ಲ, ಬಾ ಅಂತ. ಈಗಲೂ ನಾನು ಆ್ಯಕ್ಚುಲಿ ನಾನು ಕರೆಯೋಕೆ ಒಂಥರ, ಬಟ್ ಅವಳು ಏನಕ್ಕೆ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ ಅಂದಾಗ ಅವಳೇ ಸಫರ್ ಮಾಡ್ತಾಳೆ. ನಂದು ಮುಡ್ಡು ಹೋಯ್ತು, ಅದಕ್ಕೆ ಎಷ್ಟು ಮಾಡೋಣ ಟಿಫನ್ ತಗೋತೀನಿ. ಆ ಎಳ್ನೀರ ಮೇಲೆ ಏಳ ಮಾತೇ ಕೇಳಲ್ಲ, ಎಷ್ಟು ಅಂದರೆ ಅಷ್ಟು ಹಠ. ಸಾಕು ಸಾಕು, ನೀವು ತಗೊಬರೋದು ಅಂತ. ಏನಂಬಿಟ್ಟು ಟೆಸ್ಟ್ ಮಾಡಮ್ಮ, ಅದೇ ಲಿಕ್ವಿಡ್ ಅಂದಲ್ಲ, ನಾನು ಟೆಸ್ಟ್ ಮಾಡು. ಸ್ವಲ್ಪ ನೆನ್ನೆ ಆಯಿಲ್ ಹಾಕೊಂಡ್ಬಿಟ್ಟು 1 ಅವರ್ ಬಿಡೋದನ್ನ ನಾನು ಬಿಡೋ ಒಳಗೆ. ಈಗ ಇಲ್ಲಿ ಬೇರೆ ನಾಯಿಗಳವೆ, ಬೇರೆ ನಾಯಿಗಳು ಇಟ್ಕೊಂಡು, ನಾಯಿಗೆಲ್ಲ ಇಷ್ಟೆಲ್ಲ ಇದಾಗಿದೆ, ಬಿಡಬೇಡ ಅದನ್ನು ಗೈಸ್. ನೆನ್ನೆ 1 ಅವರ್ ನಾನು ಹಾಕೊಂಡು ಫ್ರೆಶ್ ಅಪ್ ಆಗೋದಕ್ಕೆ ಒನ್ ಡೇ ಫುಲ್ ನಾನು ಆಯಿಲ್ ಹಾಕೊಂಡ್ಬಿಟ್ಟಿದ್ದೆ. ಸೊ ಅದಕ್ಕೆ ಫುಲ್ ಡ್ಯಾಂಡ್ರಫ್ ಎಲ್ಲ ಹಾಕ್ಬಿಟ್ಟಿದ್ದೆ. ಸೊ ಅದಕ್ಕೆ ಈಗ ಪಾಪಮ್ಮ ಅದೇನೋ ಆರ್ಡ್ರ್ ಮಾಡಿದ್ದಾಳೆ. ಸೊ ಬನ್ನಿ, ಈಗ ಬರೋದನ್ನ ವೆಯ್ಟ್ ಮಾಡ್ತಾಯಿದ್ದೀನಿ, ಬರಲಿ. ಹಾಯ್, ವೆಲ್ಕಮ್ ಬ್ಯಾಕ್. ಬಾರ ಇಲ್ಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟಿಫನ್ ಮಾಡ್ದಾ? ಏನು ಚಡ್ಡಿ ಹಾಕಿದೆ ಇವತ್ತು? ವೆರಿ ಗುಡ್. ಟಿಫನ್ ಏನು ತಿಂದೆ? ಏನನ್ನ? ಶಾಡು. ಗೈಸ್, ಲಕ್ಷು ಮಾತಾಡೋಕೆ ಕಲ್ತ್ಬಿಡೋಣ ಗೈಸ್. ಲಕ್ಷು, ಯಾವ ಹಣ್ಣು ಇಷ್ಟ ನಿನಗೆ? ಯಾವ ಹಣ್ಣು ಇಷ್ಟ? ಮಾವಿನ ಹಣ್ಣು ಬೇಕಾ? ಬಾಯ್ಲಿ ಮತ್ತೆ, ಬಾಯ್ಲಿ. ಲಿಯೋನ ಇದು ಮಾಡಬೇಡ. ಹ್ಞೂ, ಕಾಯಲ್ಲ, ಎಳ್ನೀರದು. ಹಾಂ, ತಿರ್ಗಿಲಿ. ನಿಂಗೆ ಯಾವ ಹಣ್ಣು ಇಷ್ಟ? ಲೇ ಅದು ಕಾಯಿ ಕಣ. ಹಾಂ ಚಂದ ತಿಂಡಿ ಏನು ಮಾಡಿದೆ? ಏನನ್ನ? ಶಾಡು ಅನ್ನ. ಲಕ್ಷು, ನನಗೆ ಎಷ್ಟಿಷ್ಟ? ಲೇ ಇಲ್ಲಿ ನೋಡೆ, ಅದು ಬಿಡ, ಇಲ್ಲಿ ನೋಡ, ಇಲ್ಲಿಲೋ. ನನಗೆ ಎಷ್ಟಿಷ್ಟ? ಇಷ್ಟನಾ? ಹ್ಞೂ ಇಷ್ಟ. ಸೋನು ಇಷ್ಟ ಇಲ್ವಾ? ಸೋನು ಇಷ್ಟ ಇಲ್ವಾ? ಇಲ್ಲಿ ನೋಡಿರಿ, ಸೋನು ಇಷ್ಟ. ಪಾಪಮ್ಮ, ಲಕ್ಷು ನಿಮ್ಗೆ ಇಷ್ಟ ಇಲ್ವಂತೆ. ಹೇಳ ನಾನು, ಸೋನು ಇಷ್ಟ ಇಲ್ವಾ? ಸೋನು ಇಷ್ಟ ಇಲ್ವಾ? ಕಳ್ಳನ ಮಗ ಅಳಿಸ್ಲವನ. ಪಾರ್ಸಲ್ ಬಂದಿದೆ, ಈಗ ಪಾರ್ಸಲ್ ಇಸ್ಕೋಬೇಕು. ಇಷ್ಟು ದೊಡ್ಡ ಬಾಕ್ಸಲ್ಲಿ ಬುಕ್ ಮಾಡೋಳೆ, ಏನು ಬುಕ್ ಮಾಡೋಳೆ ಗೊತ್ತಿಲ್ಲ. ಬನ್ನಿ ಓಪನ್ ಮಾಡಿ ನೋಡೋಣ. ಅದು ನಾನು ಮೇ ಬಿ ಅಂದ್ಕೊಂಡಿದ್ದೀನಿ, ಬಟ್ ರೋಸ್ ಬೆಣ್ಣ ಟ್ರೀ ಎಲ್ಲ ಗೊತ್ತಿಲ್ಲ. ಓಪನ್ ಮಾಡಿ ನೋಡೋಣ. ನೋಡಿ ಎಂಥ ಬುದ್ಧಿ ಮಾಡಿ ಬಂದವನೆ. ಅಲ್ಲಿ ಹೋಗಿ ಎಲ್ಲರೂ ತುಂಬ ಬಂದಿರೋದೆ ಅವನು. ಮಂಗ ಯಾಕೆ ಏನು ತಂದಿದ್ದೀವಿ ಅಂತ ಕಸ್ಕೊಂಡು ನೋಡಿ ಹೆಂಗೆ ಓಡ್ ಹೋಗ್ಬಿಟ್ಲು. ಯಪ್ಪಲೇ ನಿಂಬಿಟ್ಟು ತಿಂತಾಳು. ನೋಡಿದೆ ಸಣ್ಣ ಬಾಕ್ಸ್ ಮಾಡ್ತಾವಳೆ, ಏನು ಅಂತ ನೋಡಂತ. ಇಲ್ಲ ನೋಡಿ ಫಸ್ಟ್ ಏನು ಅಂತ, ಆಮೇಲೆ ಬೇಜಾರು ಮಾಡ್ಕೊತಾಳ. ಆಮೇಲೆ ಅಯ್ಯೋ ಒಳ್ಳೆ ನಂಗೆ ಅರ್ಧ ಕೆಲಸ ಕೊಡ್ತಾಳೆ ಗೈಸ್. ಇಲ್ಲೇ ಕಟ್ಲಾ ಬಂತು, ಅದಾದ್ಮೇಲೆ ಗ್ರಾಮ್ ಕೂಡ ಜಾಸ್ತಿನೇ ಇದೆ. ಹೌದಾ? ಕುಡಿ ತೋರಿಸು ಏನೇನಂತ ಪ್ರಾಡಕ್ಟ್. ಬ್ರ್ಯಾಂಡ್ ಗೇಂಡ್ ಏನು ಕೊಲಾಬ್ ಏನಿಲ್ಲ,
ಜಸ್ಟ್ ನಮಗೆ ಬೇಕಾಗಿರೋದಷ್ಟೇ ಇದು. ನೋಡಿ ಇದು ಟೀ ಟ್ರೀ ಆಯಿಲ್ ಬಂದಾದ್ಮೇಲೆ ಮಿಕ್ಸ್ ಮಾಡಿಬಿಟ್ಟು ಹಿಂಗೆ ಓಹೋ ಹೋ ಹೋ ಹೊರತಾಗುತ್ತೆ ಅದು ಪಕ್ಕ. ಇದು ದೊಡ್ಡ ಬಾಕ್ಸ್ ಐತಲ್ಲ ಇದು, ಏನೇ ಇದು? ಟೀ ಟ್ರೀದು ಲೀವ್ಸು. ಇಷ್ಟೊಂದೇ ಮಾರಕ್ ತಂದಿದೀಯಾ? ಇದು ಇಷ್ಟಿದೆ. ಇದು ಒಂದು 3 to 4 months ಬರುತ್ತೆ ಅಷ್ಟೇ. ಏನಕ್ಕೆ ಗ್ರೋತ್ ಆಗಕ್ಕೆ, ಡ್ಯಾಂಡ್ರಫ್ ಹೋಗೋದಕ್ಕೆ ಏನೋ ಗ್ರೋತ್ ಆಗುತ್ತೆ, ಇದು ಆಗುತ್ತೆ. ಇದು ಟೀ ಟ್ರೀ ಆಯಿಲ್ ಮಿಕ್ಸ್ ಮಾಡಿದ್ರೆ ಡ್ಯಾಂಡ್ರಫ್ ಹೋಗುತ್ತೆ, ಸ್ಮೂತ್ ಆಗುತ್ತಾ? ಕೈಸಿ ಆ ಪ್ರಾಡಕ್ಟ್ ಯಾವ್ದು ಬೇಕು ಅಂತಂದರೆ ಕಮೆಂಟ್ ಮಾಡಿ, ಇವಾಗ ಕಾಣಿಸ್ಬಿಡ್ತು ಅನ್ಸುತ್ತೆ. ನೋಡ್ಕೊಳ್ಳಿ ಈ ಥರ ಬ್ರ್ಯಾಂಡ್ ಕೊಲಾಬ್ ಬರುತ್ತೆ ಯಾವಾಗ ಗಾಯ್ಸ್ ನಮಗೆ. ಬರುತ್ತೆ ಟೈಮ್ ಬರುತ್ತೆ. ಹಾರ್ಡ್ ವರ್ಕ್ ಇಸ್ ಮೋರ್ ಇಂಪಾರ್ಟೆಂಟ್. ನೋಡಿ ಹೆಂಗಿದೆ ಸ್ಮೆಲ್ ಯಾವ ಥರ ಕೂಡ ನೋಡೋಣ. ನಾನು ಖುಷಿಪಟ್ಟು ಸ್ಮೆಲ್ ಬರ್ತಿದ್ದೆ. ನೋಡು ಇದನ್ನ ಏನು ಮಾಡ್ತೀಯ? ಇದನ್ನ ನೀರಲ್ಲಿ ಬಾಯ್ಲ್ ಮಾಡು. ಒಂಥರ ಕಾಫಿ ಟೀ ಲೀವ್ಸ್ ಬರುತ್ತಲ್ಲ, ಸಕಲೇಶ್ಪುರವ್ರಿಗೆ ಇದೇ ಥರ ಇಷ್ಟ ಅಲ್ವಾ? ಕಾಫಿ ಪುಡಿ ಗಮ್ ಅಂತದೆ. ಇವಳು ನನ್ನ ಕಾಲಿಗೆ ಸಿಗ್ತಾಳೆ ಇವಳು. ನೀರಲ್ಲಿ ಮಾಡ್ತೀನಿ. ನೀರಲ್ಲಿ ಮಾಡು. ಓಕೆ ಗೈಸ್, ಇವಾಗ ನಾವು ನಿಮಗೆ ಒಂದು ಏನು ರೆಮಿಡಿ ಮಾಡಿ ತೋರಿಸ್ತಾ ಇದ್ದೀವಿ. ರೆಮಿಡಿ ಅಲ್ಲವಾ ಅದು? ರೆಮಿಡಿ ಏನದು? ಏನಮ್ಮ? ಅಯ್ಯೋ ಅಮ್ಮ ಡೌನ್ ಕಿರ್ಕಣ ಗೈಸ್, ಈಗ ನಾವು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಏನು ಅಂತ ರೆಸಿಪಿ ಅಲ್ಲ, ರೆಮಿಡಿ ಏನು ಅಂತಂದರೆ ಏರ್ ಡ್ಯಾಂಡ್ರಫ್ ಆಗಿದ್ರೆ ರಿಮೂವ್ ಮಾಡೋದು ಹೇಗೆ. ಹೌ ಮೇಕ್ ಟು ರಿಮೂವ್ ಯುವರ್ ಡ್ಯಾಂಡ್ರಫ್. ಕರೆಕ್ಟಾ ಸೆಂಟೆನ್ಸು? ಇನ್ನೊಂದಿದೆ, ಅದು ಬೇರೆ ಕಂಟೆಂಟ್ ಮಾಡ್ತೀವಿ, ಓಕೆನಾ? ಸೊ ಬಟ್ ಫಸ್ಟ್ ಕಂಟೆಂಟ್ ಗೋಸ್ ಟು ಹೌ ಮೇಕ್ ಯುವರ್ dandruff. How make remove your dandruff and grow your hair and make healthy hair. ನೋಡಿ guys, ಇಷ್ಟೆಲ್ಲಾನು ಇದೊಂದು ಬಾಕ್ಸ್ ಅಲ್ಲಿ ಇದೆ. ಸೊ ಇದನ್ನ ನಿಮಗೆ ನಾವೀಗ ಮಾಡಿ ತೋರಿಸ್ತೀವಿ. ಮಾಡ್ಬೋದು. ನಾನು ಒಂದೇ ರೆಸಿಪಿ ಮಾಡಿ ತೋರಿಸ್ತೀನಿ, ನೆಕ್ಸ್ಟ್ ಮಾಡ್ತೀವಿ. ಈ ಚೆನ್ನಾಗಿ ರೀಚ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಡೋಣ. ಓಕೆ ಲೆಟ್ಸ್ ಗೋ ಗೈಸ್. ಈಗ ಫಸ್ಟ್ ಏನು ಮಾಡಬೇಕು ಅಂತ, ನನ್ನ ಧರ್ಮ ಪತ್ನಿಯಾದ ಮುದ್ದಾದ ಹೆಂಡತಿಯಾದ ಮೈ ವೈಫ್ ಮೈ ಶಾದಿ ಹಿಂದಿಲಿ ಮ್ಯಾರಿಡ್ ಹುಮ್ಯಾನ್. ಈಗ ಫಸ್ಟು ಒಂದಿದು ಇವಾಗ ಸ್ಟವ್ ಹಚ್ಕೋಬೇಕು. ಆಮೇಲೆ ಒಂದು ಕಾಮಿಡಿ ಇರ್ಬೇಕು ಅವಾಗ ನಗಾಡು. ಈಗ ಒಂದು ಬೋಲಲ್ಲಿ ನೀರು ಹಾಕೊಂಡು ಈಗ ಎಷ್ಟು ಹಾಕಬೇಕು? ರುಚಿಗೆ ತಕ್ಕಷ್ಟ, ಇಲ್ಲ ತಲೆಗೆ ತಕ್ಕಷ್ಟ, ಇಲ್ಲ ಕೂದಲು ತಕ್ಕಷ್ಟ. ಬಿ ಸೀರಿಯಸ್. ಏನಿದು? ಮಂಗ ಹಂಗಲ್ಲ ತಿನ್ಬಾರ್ದಪ್ಪ. ತಿನ್ಬಿಟ್ಟು ಆಮೇಲೆ ಗೈಸ್ ತಿನ್ಬೇಡಿ, ಇವಳು ಮಾತನ್ನ ಕೇಳ್ಬೇಡಿ. ಇವೆಲ್ಲ ನನಗೆ ಭಯ ಬೇರೆ. ಇದೆಲ್ಲ ಪಕ್ಕ ಹೇಳ್ತಾಳೆ, ತಿನ್ನೋದು ಪನ್ನೋದೆಲ್ಲ ಮಾಡ್ಕೋಬೇಡಿ. ಇವಳು ಚಾಪೀಸ್ ತಿನ್ಬೇಕು ಅಂತ ಆಸೆ ಬಿಟ್ಟವಳು. ಇವಳು ಕೊರಿಯನ್ ಥರ ಆಡಾಡ್ತಾಳೆ. ಎಷ್ಟು ಸ್ಪೂನ್ ಹಾಕಬೇಕಮ್ಮ? ಎಷ್ಟು ಸ್ಪೂನ್ ಹಾಕೋಬೇಕು ಫಸ್ಟ್? ಇಲ್ಲಿ ಬ್ಲಾಗಿಂಗಲ್ಲಿ ಸ್ವಲ್ಪ ಮೀನ್ಸ್ ಎಷ್ಟು ಸ್ಪೂನು? 3 ಸ್ಪೂನು. 4 ಸ್ಪೂನ್ ಹಾಕ್ತಿದ್ದೀರಾ ಮತ್ತೆ? ಹಾಗ 3 ಸ್ಪೂನು ಇದು ಗೈಸ್. ಇದ್ರ ನೇಮ್ ಏನು ಫಸ್ಟ್ ಆಫ್ ಆಲ್ ಅದನ್ನು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿಲ್ಲ. ಇದ್ರ ಬಗ್ಗೆ ಆಮೇಲೆ ಅದ್ರ ಹಿಡ್ಕೊಂಡು ಪ್ರಮೋಟ್ ಮಾಡಿವಂತಿರು. ಸ್ವಲ್ಪ ನೀರು ಹಾಕೋಬೇಕು ನೋಡಿ. ಹಿಂಗೆ ಕುದಿಯಕ್ಕೆ ಬಿಡಬೇಕು. ಎಷ್ಟೊತ್ತು ಕುದಿ ಬಿಡ್ಬೇಕು ಅದನ್ನ? ಕಲರ್ ಬಿಡಬೇಕು. ಅದು ಕಲರ್ ಬಿಡಬೇಕು. ಅದ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಡಿ ಇವಾಗ ತೋರಿಸ್ಕೊಂಡು. ಇದು ರೋಸ್ಮೆರಿ ಲೀವ್ಸ್. ಅದಕ್ಕೆ ಏನೇನು ಯೂಸು ಏನೇನು ಎಲ್ಲಾನು ಹೇಳು. ಇದರಲ್ಲಿ ಹೇರ್ ಗ್ರೋತ್ ಆಗುತ್ತೆ. ಅದಾದ್ಮೇಲೆ ಇಟ್ಕೊಂಡು ಹೇಳು. ಬ್ರ್ಯಾಂಡ್ ನೆಕ್ಸ್ಟ್ ಬ್ರ್ಯಾಂಡಿಗೆ ಇದು ಮಾಡೋರು ನೀವೆಲ್ಲ ಹೆಂಗಿರ್ಬೇಕು? ಅಷ್ಟು ಪ್ರಾಕ್ಟೀಸ್ ಮಾಡೋಣ ಪಾಪ. ನಮ್ಗೆ ಹೆಲ್ಪ್ ಮಾಡೈತಲ್ಲ ಅದು. ಹೇಳು. ಇದು ರೋಸ್ಮೆರಿ ಲೀವ್ಸ್. ಇದು ಹೆಲ್ದಿ ಹೇರ್. ಏನೇನ್ ಟೈಪ್ಸ್ ಅಂತ ಅಂದ್ರೆ ಸಿಲ್ಕ್ ಸ್ಮೂತ್ ಆಗುತ್ತೆ ಹೇರ್ಸ್. ಅದಾದ್ಮೇಲೆ ಗ್ರೋತ್ ಆಗುತ್ತೆ. ಅದಾದ್ಮೇಲೆ ಇದು ಟೀ ಟ್ರೀ ಜೊತೆ ಸೇರಿಸ್ಬಿಟ್ಟು ಟೀ ಟ್ರೀ ಆಯಿಲ್ ಬರುತ್ತೆ. ಅದ್ರ ಜೊತೆಗೆ ಸೇರಿಸ್ಬಿಟ್ಟು ಈ ಆಯಿಲ್ ನ ನೀರಲ್ಲಿ ಸ್ಪ್ರೇ ಮಾಡ್ಬಿಟ್ಟು ಹಾಕಿದ್ರೆ ಡ್ಯಾಂಡ್ರಫ್ ಹೋಗುತ್ತೆ. ಇಲ್ಲ ಟೀ ಟ್ರೀ ಹಂಗೆ ಡೈರೆಕ್ಟ್ ಆಗಿ ಯೂಸ್ ಮಾಡ್ಬೋದು. ಆಮೇಲೆ ಸ್ಕಾಲ್ಫಿಗೆ ಹಾಕ್ಬಿಟ್ಟು ಮಸಾಜ್ ಮಾಡಬೇಕು ಅಷ್ಟೇ. ಇಷ್ಟೇನಾ? ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿನ್ನೆ ಬರ್ದಿರೋದನ್ನ ನಾನು ಹೇಳ್ತೀನಿ. ಅದನ್ನೇ ಆಗಲೇ ಹೇಳು ಅಂದಿದ್ದು ನಾನು. ನನಗೆ ಗೊತ್ತಿರೋ ಅಷ್ಟು ಹೇಳಿದೆ. ಓಕೆ. ಈಗ ಅದನ್ನ ಓದಿ ಹೇಳಿ.
ಇದು ಟೈಮ್ ಆಗ್ತಿದೆ ನೋಡಿ ಗೈಸ್. ಇಲ್ಲಿ ಇದು ಕುದೀತಾ ಇದೆ, ಕಲರ್ ಚೇಂಜ್ ಆಗ್ಬಿಡ್ತು. ಯುವರ್ ಹೆಲ್ದಿ ಡ್ರಿಂಕ್ ಈಸ್ ರೆಡಿ. ತಿನ್ಬೋದು ಇದು, ನಂಗಂತ ತಿಂದು ಕುಡಿಬಿಡಿ, ಆಮೇಲೆ ಕುಡಿಬಹುದು. ಕುಡಿಬೇಡಿ. ಇವರೇ ಬರ್ದಿಲ್ವಾ? ಟೇಕ್ half teaspoon of rosemary leaves in a glass, 200 ml of lukewarm water. Your healthy drink is ready. ಓಕೆ, ಅದನ್ನು ಗೂಗಲ್ ಮಾಡಿ ಆಮೇಲೆ ನೋಡೋಣ. ಓಕೆ, ಸ್ವಲ್ಪ ಬರ್ದೋರೆ ಅಂತಂದರೆ ಓಕೆ ಇರುತ್ತೆ. ಒಂದ್ಸಲ ಗೂಗಲ್ ಮಾಡಿ ನಾವು ಕನ್ಫರ್ಮ್ ಮಾಡ್ಕೊತೀವಿ. ನೀವು ಗೂಗಲ್ ಮಾಡಿ. ಏನೇ ನಾನು ನಿಮಗೆ ಸಜೆಸ್ಟ್ ಮಾಡೋದು ಏನೇ ಅಂತಂದ್ರೂ, ಈ ಗೂಗಲ್ ಇದೆ, ಚಾಟ್ GPT ಇದೆ, ಏನೇ ಇದ್ರ ಪ್ರಾಡಕ್ಟ್ ಬಂದಾಗಲೂ ಗೂಗಲ್ ಮಾಡಿ ಅದೆಲ್ಲ ಸರ್ಚ್ ಮಾಡಿ ಡಾಕ್ಟರ್ಸ್ ಒಂದು ಸಜೆಸ್ಟ್ ಮಾಡಿ ನೀವು ತೊಗೊಳ್ಳಿ. ಸುಮ್ಮನೆ ನಾವು ಈಗ ಯೂಟ್ಯೂಬರ್ ಆಗಲಿ ಮತ್ತೊಬ್ಬರಾಗಲಿ ಯಾರೋ ಇಬ್ರು ಹೇಳ್ಬಿಡ್ತಾರೆ ಅಂತ ಸುಮ್ಮನೆ ಯಾವ್ದು ತೊಗೊಂಡು ನೀವು ಡಿಸಪಾಯಿಂಟ್ ಆಗೋದು ನಿಮ್ಗೆ ಹೆಲ್ತ್ ಹಾಳು ಮಾಡ್ಕೊಬೇಡಿ ಗೈಸ್. ನಾನು ಫ್ರ್ಯಾಂಕಾಗಿ ಹೇಳ್ತೀನಿ, ನಾನು ಯೂಟ್ಯೂಬರ್ ಆಗಲಿ ಬೇರೆ ಆಗಲಿ ಯಾರೇ ಆಗಲಿ, ನೀವು ಸರ್ಚ್ ಮಾಡಿದ್ರ ಬಗ್ಗೆ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಿ ಮತ್ತು ಡಾಕ್ಟರ್ ಸಜೆಷನ್ ಮಾಡಿ ಎಲ್ಲ ಮಾಡಿ ನೀವು ಯೂಸ್ ಮಾಡಿ. ಏನು ಮಾಡ್ತೀವ ಇವ್ರು ಆಪೋಸಿಟಾಗಿ ಹೇಳ್ತೀನಲ್ಲ, ಅದಕ್ಕೆ ಹಿಂಗೆ ಮಾಡ್ಕೊತವ್ರೆ ಇವರು ಅಷ್ಟೇ. ಏನು ನೋಡೋದು, ಯಾರೋ ಇನ್ಸ್ಟಾಗ್ರಾಮಲ್ಲಿ ಒಬ್ರು ಹೇಳ್ಬಿಟ್ರೆ ಪಾಠದ ಹಾಕೋಬಿಡೋದು. ಮಾಡಿಬಿಡಿ ನೋಡಿ, ಮಾಡಿ ಈಗ ಹಿಂಗೆ ಕಲರ್ ಬಿಟ್ಟಿರುತ್ತೆ, ಯೆಲ್ಲೋ ಕಲರ್ ನೋಡಿ ಹಿಂಗಾಗಿರುತ್ತೆ. ಇನ್ನೆಷ್ಟು ಕುದಿಬೇಕದು? ಮುಗೀತಾ? ಎಷ್ಟು ನಿಮಿಷ? ಮೇ ಬಿ ಒಂದು 2 ಮಿನಿಟ್ಸಾ? 2 ಮಿನಿಟ್ಸ್. ಈಗ ನೋಡಿ ಓಹೋ, ಪಿಂಕು ಆಗ್ಬಿಟ್ಟಿತ್ತು. ನೋಡಿ, ಇದು ಗ್ಲಾಸ್ ಇಲ್ಲ, ಇದು ಪರವಾಗಿಲ್ಲ. ಇದನ್ನು ಅವರೇ ಕೊಡ್ತಾರೆ. ಜಸ್ಟ್ 180 rupees ಅಷ್ಟೇ ಇದು. ಇದನ್ನು ಅವರೇ ಬಾಕ್ಸಲ್ಲಿ ಬರುತ್ತೆ. ಇದು ಕೊಡ್ತಾರೆ ಮತ್ತು ಇನ್ನೊಂದೆಲ್ಲ ಕೊಡ್ತಾರೆ. ಅದು ಆಯಿಲ್ ಹಾಕ್ಬಿಡಿ. ಬೇಡ ಆಯಿಲ್ ಬೇಡ, ಇದ್ರದ್ದೇ ಆಗಲಿ. ಇದನ್ನು ಹಾಕೊಂಡು ಸ್ಪ್ರೇ ಮಾಡ್ಕೊಳ್ಳೋದು. ತಣ್ಣಗಾಗಿ ಸುಟ್ಟನ್ನ ಹಾಕಿಬಿಟ್ರೆ ಬಾಟ್ಲು ಜಿಂಗೋಗ್ಬಿಡುತ್ತೆ, ನಿಮ್ಮ ತಲೆ ಸುಟ್ಟೋಗ್ಬಿಡ್ತದೆ. ಪರವಾಗಿಲ್ಲ, ಬುದ್ಧಿವಂತರು ಇದ್ದಾರೆ ನಮ್ಮ ಕಡೆ, ಅದಕ್ಕೆ ಹಿಂಗೇನೂ ಆಗಲ್ಲ. ನೋಡಿ ಲುಕ್ ಕೊಡೋದ. ಈಗ ತಣ್ಣಗೆ ಆರಿಸ್ಕೋಬೇಕು ಇದನ್ನು. ಈಗ ಜಾಲರಿ ತಗೋಬೇಕು, ಒಂದು ಜಾಲರಿ ತಗೊಂಡು ನೀಟಾಗಿ ತಣ್ಣ ಮಾಡಿ ನೋಡಿ. ಈಗ ಸೊಪ್ಪು ವೇಸ್ಟ್ ಅದು ಗಿಡಕ್ಕೆ ಹಾಕ್ಬೇಕು, ಗೊಬ್ಬರ ಆಗುತ್ತೆ. ಸುಡುತ್ತೆ, ಹಾಕ್ಬಿಡ್ತೀನಿ. ಫಸ್ಟ್ ಮಡಗೋದು ನಮ್ಮಲ್ಲಿ ತೋರಿಸ್ತೀನಿ. ಒಳ್ಳೆ ಕಷಾಯ ಥರ ಆಗ್ಬಿಟ್ಟೈತೆ. ಕುಡಿಬೋದು ಬೇಡಣಪ್ಪ, ನಮ್ಮ ನಂಬಿಕೆ ಇದೆ ಗಾಯ್ಸ್, ಬಟ್ ಬೇಡ ಗಾಯ್ಸ್ ಅಂತ. ಅದ್ರ ಮೇಲೆ ನಂಬಿಕೆ ಇದೆ, ಇದ್ಮೇಲೆ ನಂಬಿಕೆ ಇದೆ, ಅದ್ರ ಮೇಲೆ ನಂಬಿಕೆ ಇಲ್ವಲ್ಲ. ಹಾಗೆ ಸಣ್ಣಗೆ ಹಾರಿಸ್ಕೋಬೇಕು. ಬನ್ನಿ ಎಷ್ಟೊತ್ತಿಗೆ ಇದನ್ನು ಗೊಬ್ಬರಕ್ಕೆ ಹಾಕ್ಬಾರ್ದು ಎಲ್ಲಾರ. ಇದನ್ನು ವೇಸ್ಟ್ ಮಾಡಬಾರ್ದು, ಯಾಕಂದ್ರೆ ಗೊಬ್ಬರಕ್ಕಾರು ಆಗುತ್ತೆ. ನೋಡಿ ಗಿಡಕ್ಕೆ ಹಾಕೋಣ ಹಿಂಗೆ ನೀಟಾಗಿ ಗೊಬ್ಬರಕ್ಕೆ ಎಲ್ಲ ಹಾಕ್ಬಿಟ್ಟು ಗಿಡಗಳು ಚೆನ್ನಾಗಿ ಬೆಳ್ಕೊತೇವೆ. ಈಗ ಇದನ್ನು ತೊಳೆಯಕ್ಕೆ ಹಾಕೋಣ. ಇದನ್ನು ಈಗ ಫಸ್ಟ್ ನೋಡಿ ಇದು ಪಿಂಕ್ ಕಲರ್ ಆಗ್ತಲ್ಲಮ್ಮ, ಇದು ಗೈಸ್ ಪಿಂಕ್ ಕಲರ್ ಆಗ್ತಿದೆ. ಕಾಫಿಗೆ ಆಯಿತು. ಒಂದು ಸಿನಿಮಾ ಶಾಟ್ ನೋಡ್ಕೊಂಡು ಬಂದ್ರಲ್ಲ, ಇದನ್ನು ನೀವು ಬುಕ್ ಮಾಡಿಕೊಡಿ. ಈಗ ಬನ್ನಿ ಇದನ್ನು ಈಗ ಬಾಟ್ಲಿಗೆ ಹಾಕೋಣ. ಫಸ್ಟು ತಣ್ಣಗಿದೆ, ಯಾಕಂದ್ರೆ ಫುಲ್ ಬಿಸಿ ಆಗಿಬಿಡುತ್ತೆ. ತುಂಬ ಹಾರಿಸ್ಬೇಕಲ್ಲ ಪಾಪಮ್ಮ, ಫುಲ್ ಬಿಸಿ ಇರುತ್ತೆ. ಮುಟ್ಬಿಟ್ಟಿದ್ದಾಳು, ಪರವಾಗಿಲ್ಲ, ಅಷ್ಟೇ ತಣ್ಣಗಾಗಿದೆ ವಯಸ್ಸು. ಇವಾಗ ಇನ್ನೂ ಸ್ವಲ್ಪ ತಣ್ಣಗೆ ಆರಿಸೋಣ. ಇಲ್ಲಿ ನೋಡಿದೆ ಈಗ ತಣ್ಣಗೆ ಮಾಡಿರೋ ಪ್ಲ್ಯಾನು, ಅದಕ್ಕೆ ಐಸ್ ಕ್ಯೂಬ್ ಹಾಕ್ಬಿಟ್ಟು ಅದು ಕೆಳಗಡೆ ಮಾಡೋಕ್ಬಿಡೋದು, ಫುಲ್ಲು ತಣ್ಣಗಾಗ್ಬಿಡುತ್ತೆ. ಏನು ರೀ ಪ್ಲ್ಯಾನ್? ಪರವಾಗಿಲ್ಲ ಕಣ್ರಿ, ಕಲ್ತಿದ್ದೀರಾ. ಹಾಗೆ ಐಸ್ ಕ್ಯೂಬ್ ಹಾಕೋದು. ಐಸ್ ಕ್ಯೂಬ್ ಕಂಟೆಂಟ್ ಒಂದು ನೋಡಿರಿ ಎಷ್ಟು ಪೀಸ್ ಹೋಗಿದೆ ಅಂತ. 3.9 ಮಿಲಿಯನ್ ಇದು ವಾಟ್ರದು ಜ್ಯೂಸ್, ಕಬ್ಬಿನ ಜ್ಯೂಸಿಂದು ರೀಲ್ಸಲ್ಲಿ 3.9 ಮಿಲಿಯನ್ ನೋಡಿ. ಐಸ್ ಕ್ಯೂಬ್ ಹಾಕ್ಬಿಟ್ರೆ ತಣ್ಣಗಾಗುತ್ತೆ. ಆಲ್ರೆಡಿ ಆಗ ತಣ್ಣಗಾಗಾಯಿತು. ನೋಡಿ ಒಂಚೂರು ಏನೂ ಇಲ್ಲ, ನೊರೆ ಮಾತ್ರ ನೋಡಿ ಹೆಂಗಿದೆ ಇದರಲ್ಲಿ. ಅದ್ರಲ್ಲಿ ಜಾಸ್ತಿ ಏನಿಲ್ಲ, ಇಲ್ಲ ಬಿಡಮ್ಮ ಇದರಲ್ಲಿ. ತಣ್ಣಗೆ ಆಗೋಯ್ತು ನೋಡಿ ಗೈಸ್. ನೀವು ಯಾವ ಪ್ಲ್ಯಾನ್ ಮಾಡಿ. ಈಗ ನಾನು ಬಿಟ್ಬಿಡ್ತಿದ್ದೆ ಇವಾಗ. ಇದ್ರೊಳಗೆ ಹಾಕೋದು ಈಗ ಚೆಲ್ಬಿಡಿ. ಆಮೇಲೆ ನಿಧಾನವಾಗಿ ವೇಸ್ಟ್ ಮಾಡಬೇಡಿ. ಏನು ಗಾಯ್ಸ್, ಇದು ಒಂದು ಬಾಟ್ಲು ಫುಲ್ ಆಗೋಯ್ತು ಕರೆಕ್ಟಾಗಿ. ಏನು ರೀ ನೀವು ರೀ ಮೇಡಮ್, ಏನು ಹಿಂಗೆಲ್ಲ
ಅಂತಲೇ ಯಾಕೆ ಮರಿ ತಗೊಂಡು ವೇಸ್ಟ್ ಆಗ್ಬಾರ್ದಲ್ಲ, ಹಾಂ ದುಡ್ಡು ಕೊಟ್ಟಿಲ್ಲ. ಹಂಗಾರೆ ನಾನು ವೇಸ್ಟ್ ಅಂತ ಆಗ್ತಿರೋದ? ಇಲ್ಲ, ನಾನು ಡಸ್ಟ್ಬಿನ್ನ ನೋಡಿ ಗೈಸ್. ತಗೋ ಡಸ್ಟ್ಬಿನ್. ಎಷ್ಟು ನೋಡಿ ತಣ್ಣಗಾಯಿ ನೋಡ್ತೀನಿ. ಆಲ್ಮೋಸ್ಟ್ ಆಲ್ 100ಗೆ 80% ತನಕ ಹೋಗಿದೆ. 80% ಅಲ್ಲ, 90% ತಣ್ಣಗೆ ಆಗೋಯ್ತು. ಈಗ ಸ್ಪ್ರೇ ಮಾಡ್ಬೇಕೀಗ. ನಾನು ಈ ಕಡೆ ಮಡಗ್ತೀವಿ. ನಮ್ಮ ಪಾಂಡ ಗುಂಡ ಇಬ್ಬರು ಅಲ್ಲೇ ಇದ್ದಾರೆ. ಕೆಳಗಡೆ ಕೂತ್ಕೋಬೇಕಾ? ಅಯ್ಯೋ ಆಯಿತು ಮಾಡಿಪ್ಪ. ಅಯ್ಯೋ ನಾವು ಸಣ್ಣ ಆಗ್ಬಿಟ್ಟಿದ್ದೀನಿ ಗಾಯ್ಸ್, ಅದಕ್ಕೆ ಹಿಂಸೆ ಆಗ್ಬಿಟ್ಟಿದೆ ಈಗ. ಹಾಂ ನೋಡಿ ಫೈನಲ್ ರಿವೀಲ್. ನಿಮಗೆ ಏನಾರಫ್ ಆದವ್ರಿಗೆ ಏನಾರ ಏರ್ ಗ್ರೋತ್ ಆಗಬೇಕು, ಏರ್ ಸಿಲ್ಕ್ ಆಗಬೇಕು ಅಂದರೆ ಇದನ್ನೆಲ್ಲ ನೀವು ಯೂಸ್ ಮಾಡಿ ಗಾಯ್ಸ್. ಇನ್ನೂ ಹೇಳ್ತೀನಿ. ಬಟ್ ಈ ವಿಡಿಯೋಕ್ಕೆ ಇಷ್ಟು ಸಾಕು ಅಲ್ವಾ? ಇಲ್ಲ ಈ ವಿಡಿಯೋದಲ್ಲಿ ಎಲ್ಲ ಹೇಳ್ತೀಯಾ? ಈ ವಿಡಿಯೋದಲ್ಲೆಲ್ಲ ಹೇಳ್ತೀಯಾ ಇಲ್ಲ ಇಷ್ಟು ಸಾಕಾ? ಇಷ್ಟು ಸಾಕು. ನಾನು ತರಿಸ್ಮೇಲೆ ನಾನು ಯೂಸ್ ಮಾಡ್ತಾ ಹೇಳ್ತೀನಿ. ಓಕೆ ಗೈಸ್ ಇಲ್ಲಿ ನೋಡಿ ನನ್ನ ತಲೆಗೆ ಏನೇನೆಲ್ಲ ಹಾಕಿ ಒಂದು ರೇಂಜಿಗೆ ಮೇಡಮ್ ಅವರು ರೆಡಿ ಮಾಡಿದ್ದಾರೆ. ಡ್ಯಾಂಡ್ರಫ್ ಎಲ್ಲ ಏರ್ ಫಾಲ್ ಏನೋ ಜಾಸ್ತಿ ಆಗ್ತಿತ್ತು ಗೈಸ್. ಏರ್ ಫಾಲು ಈಗೆಲ್ಲನೂ ಕಂಟ್ರೋಲ್ ಆಗುತ್ತಂತೆ. ಸೊ ಬನ್ನಿ ನೋಡೋಣ. ಸ್ವಲ್ಪ ರೆಸ್ಟ್ ಮಾಡಬೇಕು, ಬ್ಲಾಗ್ ಎಡಿಟ್ ಮಾಡಬೇಕು. ನನ್ನ ಮಗಳು ನೋಡಿ ಮುಂದೆ ಮಲ್ಗವಳೆ. ಬೆಳಿಗ್ಗೆ ತಿಂದವಳೆ ಟಿಫನ್ ನೋಡು. ಪಾಪಮ್ಮ ನನಗೋಸ್ಕರ ಏನು ಮಾಡ್ಕೊತಂಬಂದವಳೆ. ಹೆಂಗೆ ಮಾಡಿರಿ ಪಾಪಮ್ಮ ಇದು? ಹೆಂಗೆ ಮಾಡಿರೋದು? ತುಪ್ಪದಲ್ಲಿ ಫ್ರೈ ಮಾಡಿರೋದು. ಟೇಸ್ಟ್ ಹೆಂಗಿದೆ ನೋಡಿ, ಟೇಸ್ಟ್ ಮಾಡೋಣ ಈಗ. ಸುಡುತ್ತೆ, ನನಗೆ ಬಾದಾಮಿ ಇಷ್ಟ ಬಟ್ ಸುಡುತ್ತೆ ಕೈಯಲ್ಲಿ ತಗೋ. ಸುಡುತ್ತಾ? ಇದು ಅದು ತಿನ್ಸ್ಬೇಡ ನನಗೆ. ಅದು ಬಾದಾಮಿ ತಿನ್ಸ್ಬಿಡೋದು ಒಂದು ಸಾಕು ಅಷ್ಟೇ. ಅದೊಂದು ಟೇಸ್ಟ್ ಮಾಡ್ತೀನಿ ಗೊತ್ತಿಲ್ಲ ಹಂಗೆ ಮಟ್ಟ. ಎಷ್ಟೊಂದು ತಿನ್ಸ್ಬೇಡ, ಒಂದು ಸಾಕು. ಅವಳನ್ನು ನಂಗೆ ಜಾಸ್ತಿ ತಿನ್ಸ್ತಾ ಇದೆ ಅವಳದಕ್ಕೇನೆ. ಫುಲ್ ಅರ್ಧ ತಿನ್ಸು. ಹಾಂ ಅದು ಬೇಡ. ತಿನ್ಕೋ ಕಾಸು ಕೊಡ್ತಿದ್ದೀನಿ. ಇಲ್ಲಿ ನೋಡಿ ಪುಟಾಣಿ ಏಜೆಂಟ್ ಕೊಡು. ಲೈವ್ ಮಾಡ್ರೋ. ಪುನಃ ಕಳ್ತಿದ್ದು ಅಮ್ಮ ಬೇಕು ಅಂತದ. ಕ್ಲಾಸ್ ಮುಗಿಸ್ಕೊ ಮನೆಗೆ ಬಂದಿಲ್ಲ ನೋಡಿ. ಇಲ್ಲಿ ಬೆಡ್ ಮೇಲೆ ವಾಶ್ರೂಮ್ ಮಾಡ್ತಾಳೆ. ಬೆಡ್ ಮೇಲೆ ಯಾಕ್ರೀ ಬಿಡ್ತೀರಾ ಅವಳನ್ನು? ಯಾಕೆ ನೋಡಿ ಇಲ್ಲಿ ಈ ಕಡೆ ಹುಳೆ ಮಲಗೋದು. ಇಬ್ರಿಗೂ ಸರಿಯಾಗೈತೆ. ಅದು ತೊಳಿಬೇಕು ಅಂತಾನೆ ಇತ್ತೇನೋ, ಅದಕ್ಕೆ ತೊಳಿಯಾಕೆ ಬಿಳಿ ಬಿಟ್ಕೊಡೋದ ಗಾಯ್ಸಿವ್ರನ್ನ. ಇವಾಗ ಕ್ಲಾಸ್ ಮುಗಿಸ್ಕೊಂಡು ಈಗ ಬಂದಿದ್ದೀನಿ ಮನೆಗೆ. ಸ್ವಲ್ಪ ಚಾರ್ಜ್ ಹಾಕ್ಬೇಕು ಫೋನ್ಗೆ. ಯಾಕೋ ಚಾರ್ಜರ್ ಬ್ಯಾಟ್ರಿ ನಿಲ್ತಿಲ್ಲ, ಏನಾಗಿ ಗೊತ್ತಾಗ್ತಿಲ್ಲ. ಸೊ ಇದನ್ನು ಪಾಪಮ್ಮಂಗೆ ಕೊಡಬೇಕು ಅಂತ ಇದ್ದೀನಿ ಈ ಫೋನ್ನ. ಅವಳಿಗೂ ಹಿಂಗೆ ಬ್ಯಾಟ್ರಿ ಇರ್ತಿಲ್ಲ ಅಂತಂದರೆ ಅವಳು ತುಂಬ ಬೇಜಾರು ಮಾಡ್ಕೊತಾಳೆ. ಸೊ ಅದಕ್ಕೆ ನೀವು ಫೋನ್ ಎಕ್ಸ್ಚೇಂಜ್ ಮಾಡಿ ಏನೋ ಪ್ಲ್ಯಾನ್ ಮಾಡಬೇಕು ಅಂತ ಇದ್ದೀನಿ ಗೈಸ್. ಸ್ವಲ್ಪ ಹೊತ್ತಿಗೆ ಶಟ್ಲ್ಕಾಕ್ ಆಡಿದ್ವಿ ನಾನು ಪೃಥ್ವಿ. ಮತ್ತೆ ತರಕಾರಿ ತರಬೇಕಂತೆ. ಅದೇ ನನ್ನ ಮಗ ಅವನಲ್ಲ, ಅವ್ನು ಹೇಗಿಷ್ಟು ರೋದನೆ ಗೊತ್ತಾಯ್ತು. ಅವನು ಹಾಕೊಂಡು ಬೈಕ್ ಎತ್ಕೊಂಡು ಇದಕ್ಕೆ ಪೆಟ್ರೋಲ್ ಹಾಕ್ಸಿ ನಾನು ಬೇಕಾದ್ರೆ ಒಂದು RS ಮೇಂಟೈನ್ ಮಾಡ್ಬೋದಾಗಿತ್ತು. ಪೆಟ್ರೋಲ್ ಹಾಕ್ಸಿ ಇದಕ್ಕೆ ಹಬ್ಬ ದುಡ್ಡಿಗೆ ಅದಕ್ಕೆ ನೋಡಿ ಕಚೋರಿ ತಿಂತಿದ್ದೀನಿ. ದೊಡ್ಡ ನಮಸ್ಕಾರ ಅಂತ. ನಮ್ಮ ಮಧ್ಯಾಹ್ನ ಊಟನೇ ಮಾಡಿಲ್ಲ ಅದಕ್ಕೆ ಒಂದು ತಿಂದು ಈಗ ಅವಳಿಗೊಂದು ಪಾರ್ಸೆಲ್ ಹಿಡಿದು ಪಾರ್ಸೆಲ್ ಈಗ ಕೆಲಸ ಮಾಡ್ತಾಳೆ. ಅದು ತಿನ್ನಿಸ್ತಿರ್ತೀನಿ ನಾನು. ನೋಡಿ ನನ್ನ ಪ್ರೀತಿಗೆ ಬೆಲೆ ಇಲ್ಲ ನೋಡಿ ಗಸಿ, ಅಂದ್ರೂ ಬೆಲೆ ಇಲ್ಲ. ನೀವು ಒಬ್ಬಟ್ಟಿದಂಗಿತ್ತಲ್ಲ ಕಚೋರಿ. ಏಯ್ ಚಟ್ನಿ ಹಾಕತ್ತೀನಿ ಚೆನ್ನಾಗಿಲ್ವಾ? ಸ್ವೀಟ್ ಹಾಕಿರೋರು ಇದಕ್ಕೆ ಮಿಸ್ ಮಾಡೋರೆ. ಇಲ್ಲ ಸ್ವೀಟ್ ಇದು. ಸ್ವೀಟೇ ಮಿಕ್ಸ್ ಮಾಡಿ ಹಾಕೋರು. ತಿನ್ನು ತಿನ್ನು ಅದಕ್ಕೇನೆ. ಏನು ಹೇಳಿ ಈಗ ಗೈಸ್ ಇಲ್ಲ ನೋಡಿ ಇಲ್ಲಿ ಸಾನಕ್ಕೆ ಹೋಗ್ತಿದ್ಲು. ವರ್ಕೌಟ್ ಮಾಡ್ತೀನಿ, ಹೋಮ್ ವರ್ಕೌಟ್. ನೋಡು ನಾನು 5 kg ಹಿಂಗೆ ಎತ್ತುತ್ತಿದ್ದೀನಿ. ಐ ಆಮ್ ಸ್ಟ್ರಾಂಗ್. ಅಯ್ಯೋ ಕೈ ಹುಷಾರಿತ್ತು. ಇಲ್ಲಿ ಹೆಂಗೆ ಆಡ್ತಾವಳೆ ಹೊಟ್ಟೆ ಊಟ ಹಾಕೊಡೋದು ಬಿಟ್ಬಿಟ್ಟು ಹೆಂಗೆ ಆಡ್ತಾವಳೆ ಅನ್ನ. ಇದು ಇಲ್ಲಿ ನೋಡಿ ಸ್ವಲ್ಪ ಎಲ್ಲಿ ನರನಾ ಏನಾರು ಜಿಮ್ಮಿಗೆ ಕರ್ಕೊಂಡು ಕೈನ ಬರುತ್ತೆ ಹೇಳಿದ್ದೀನಿ. ನಾನು ಇದೆಲ್ಲ ಮಾಡಿದ್ದೀನಿ. ಕೈನ ಬರುತ್ತೆ ಕಣೆ ಪಾಪಮ್ಮ. ನಾನು ಮಾಡಿಲ್ದಲ್ಲೇ ಇದ್ದಿದ್ರೆ ಕೈ ನೋವು ಬರುತ್ತೆ. ನಾವು ಮಾಡಿದ್ದು ಮಾಡಿದ್ರೆ ಕೈ ನೋವು ಬರಲ್ಲ.
ಹಿಂಗೆ ಚಿಕ್ಕ ಹುಡುಗ ಆಟ ಆಡ್ತಾಳದ್ರಿ ಚಿಪ್ ಮೀಡಿಯಂ ಇಟ್ಕೊಂಡು. ಅಯ್ಯೋ ಮಂಗ ಮಂಗ ನೀನ್ ದೊಡ್ಡ ಮಂಗ. ಅದು ಆಯ್ತಿಲ್ಲ, ಅವಳು ಬಿಡ್ತಾ ಇಲ್ಲ. ನೋಡಿ ಫೈನಲಿ ಸೆಟ್ ಮಾಡೋಳೆ ಏನೇನೋ ಮಾಡಿ. ಕ್ಯಾಪ ಇಲ್ಲ ಅಲ್ಲಿ ಹಬ್ಬನ ಬೀಳುತ್ತೆ ನೋಡಿಗ. ಹಿಂಗೆ ಹಿಡ್ಕೋಬೇಡ, ಆಮೇಲೆ ಬಿಡುತ್ತೆ ಬಿಡುತ್ತೆ ಬಿಡುತ್ತೆ. ಈ ಕಡೆ ಬೀಳ್ತಿಲ್ಲ, ಬೀಳುತ್ತೆ, ಗ್ರಿಫ್ ಇಲ್ಲ ಅವಕ್ಕೆ. ಅದಕ್ಕೆ ಹಿಂಗ್ ಹಿಡ್ಕೊಳ್ಳೋದು. ಹಿಂಗ್ ಹಿಡ್ಕೊಂಡು ಏನ್ ಮಾಡೋದು? ಹಿಂಗ್ ಹೊಡಿ. ಹಿಂಗ್ ಮಾಡ್ತೀನಿ. ಹಿಂಗ್ ಮತ್ತೆ ಹಿಂಗ್ ಮಾಡ್ಬೋದು. ಅದ್ ಹೆಂಗ್ ಮಾಡ್ಬೋದು? ನಮಗೆ ಹುಡುಗಿರಿಗೆ ಹಿಂಗೆ ಮಾಡೋದಿದೆ. ಈಗ ನನ್ನ ಪಾಪು ಆಯ್ತು, ನೀವೇ ಹಾಕೊಡ್ಬಮ್ಮ, ಅವಳೇ ಹಾಕೊಡ್ಬೇಕಂತೆ ಮಾಡಿರೋದನ್ನ. ನೋಡಿ ನಾನು ಬ್ಲಾಗ್ ಕೊಡ್ತಾ ಇದೆ. ಪಾಪುಮ್ಮ ಏನೋ ಮಾಡಿದ್ದೆ ನೋಡೋಣ. ಕ್ರೇಜಿ ಮೊಟ್ಟೆ ಸಾರು. ಈಗ ನಾನು ನೀರೆಲ್ಲ ತುಂಬಿಸೋಣ, ಅವಳೇ ಮಾಡೋದು ಬೇಕಲ್ಲ. ನನ್ನ ಬ್ಲಾಗ್ ಎಲ್ಲ ನೋಡ್ತಾ ಇದ್ದೀರಾ, ಬಟ್ ಯಾರು ಜಾಸ್ತಿ ಕಮೆಂಟ್ ಮಾಡ್ತಾ ಇಲ್ಲ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಕಮೆಂಟ್ ಮಾಡಿ ಗಾಯ್ಸ್, ನೋಡಿದ್ರೆ ಒಬ್ಬರು ಕಮೆಂಟ್ ಮಾಡಿ ಗಾಯ್ಸ್, ನಮಗೊಂದು ಮೋಟಿವೇಶನ್ ಸಿಗುತ್ತೆ. ನಾನು ತಪ್ಪು ಮಾಡ್ರು ನೀವು ಕಮೆಂಟಲ್ಲೇ ಬೈರಿ, ನಾನು ಒಳ್ಳೇದು ಮಾಡ್ರು ಈ ಕಮೆಂಟಲ್ಲೇ ಹೇಳಿ. ನಾನು ಏನೇ ಸಕ್ಸಸ್ ಕಂಡ್ರು ಅದ್ರಿ ಆಲ್ ದ ಬೆಸ್ಟ್ ಮಾಡಿ, ನಾನು ಏನೇ ಕೆಟ್ಟದ್ದು ಮಾಡ್ರು ಇದೆಲ್ಲ ಮಕ್ಕ ಬೈರಿ. ನಾನಾಗಲಿ ಯಾರೇ ಆಗಲಿ, ನಾನು ತಪ್ಪು ಮಾಡ್ರು ಹೇಳಿ, ಇವ್ರು ತಪ್ಪು ಮಾಡ್ರು ಹೇಳಿ, ನನ್ನ ಫ್ರೆಂಡ್ಸ್ ನನ್ನ ಟೀಮ್ ಯಾರು ತಪ್ಪು ಮಾಡ್ರು ಕಮೆಂಟ್ ಹೇಳ್ತಾ ಇರಿ. ಈಗ ಬನ್ನಿ ಪಾಪಮ್ಮಂಗೆ ನಾನು ನೀರು ತಿಕ್ಕಿದ್ದೀನಿ, ಹೊಟ್ಟೆ ತುಂಬ ಊಟ ಮಾಡೋಣ. ನೋಡಿ ಪಾಪಮ್ಮ ಮೊಟ್ಟೆ ಸಾರು ಮಾಡಿದ್ದೀವಿ, ಮೊಟ್ಟೆ ಸಾರು ತಿನ್ನುವ. ಈಗ ತಣ್ಣ ಆಗ್ಬೇಕು, ನನಗೆ ಸ್ವಲ್ಪ ಫ್ಯಾನ್ ಹಾಕ್ಬಿಡ್ತೀನಿ ಹಿಂಗೆ ಎಲ್ಲೇ ತಣ್ಣಗೆ ಆರಿಸ್ಕೊತಾಗಿದ್ದು ನಾನೀಗ. ಲಿಯೋ ನೀನು ಊಟ ಹಾಕಿಲ್ವಾ? ತಾನು ಕಾರಿಸ್ಕೊಳ್ಳೋಣ, ಆಮೇಲೆ ತಿನ್ಬೋದು.